ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಗ್ಯಾರಂಟಿಗಳು ಏನಾಗ್ತಿದೆ, ಸರ್ಕಾರ ತಿದ್ದುಪಡಿ ಮಾಡಬೇಕು, ಜೀವನ ಜ್ಯೋತಿ ಜೀವನದ ಗ್ಯಾರಂಟಿಗಳು ಜೀವನಕ್ಕೆ ಗ್ಯಾರಂಟಿ ಇಲ್ದಿರುವಂಥ ಸಂದರ್ಭದಲ್ಲಿ ಇವರು ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಕೊಡುವಂಥ ಅಧಿಕಾರದ ಒಂದು ವ್ಯಾಮೋಹನೋ ಇನ್ನೊಂದು ಎಲ್ಲೋ ಒಂದು ಕಡೆ ಚುನಾವಣಾ ಅಧಿಕಾರಿಗಳು ಸಹ ಕೈಕಟ್ಟು ಕೂತ್ಕೊಂಡು ಇವತ್ತು ಯಾವ ರೀತಿ ಆಗಿದೆ, ಇವತ್ತು ಗ್ಯಾರಂಟಿ ಮಯ ಆಗಿದೆ. ಎಲ್ಲೋ ಒಂದು ಕಡೆ ಕರೆಂಟ್ ಫ್ರೀ, ಮತ್ತು ಹೆಂಗಸರುಗಳಿಗೆ ಬಸ್ ಫ್ರೀ, ಮತ್ತು ಇನ್ನೊಂದು ಫ್ರೀ, ಮತ್ತು ಡಿಗ್ರಿ ಮಾಡಿರೋರಿಗೆ ಉದ್ಯೋಗಕ್ಕೆ ದುಡ್ಡು ಕೊಡ್ತೀವಿ ಅನ್ನೋದು ಅದು ಫ್ರೀ, ಮತ್ತು ಇನ್ನು ಅಕ್ಕಿ ಕೊಡ್ತೀವಿ ಅಂತ ಹೇಳೋದು ಅದು ಫ್ರೀ. ಯಾವ್ದು ಫ್ರೀ ಕೊಡ್ತಿದ್ದಾರೆ, ಏನಾಗಿದೆ ರಾಜ್ಯದಲ್ಲಿ, ಏನಾಗಿದೆ, ಗ್ಯಾರಂಟಿ ಮಯವಾಗಿದೆ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಇದೆಯೋ ಇಲ್ವೋ ಎಲ್ಲವೂ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿಗೆ ಒಂದು ಸಮಿತಿ ಸರ್ಕಾರ ಇವತ್ತು ಸುತ್ತೋಲನೆ ಹೊಡೆಸಿದೆ. ಮತ್ತೆ ಮರು ಅರ್ಜಿಗಳನ್ನ ಹಾಕ್ಕೊಂಡು ನಿಮ್ಮ ಒಂದು ಉಪಯೋಗನ ಗ್ಯಾರಂಟಿಗಳನ್ನ ಪಡ್ಕೊಳ್ಳಿ ಅಂತ ಏನು ಇವತ್ತು ದಿನಗಳಲ್ಲಿ ಹೇಳ್ತಿದೆ. ಅದೇ ಚುನಾವಣೆಯ ಸಂದರ್ಭದಲ್ಲಿ ಹಿಂದಿನ ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ 3 ವರ್ಷ ಹಿಂದ್ಗಡೆ ಗ್ಯಾರಂಟಿಗಳಿಗೆ ನಾನು ನುಡಿದಂತೆ ನಡೆದಿದ್ದೇವೆ, ನಾವು ನಿಮ್ಮ ಮನೆ ಬಾಗಿಲಿಗೆ ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ನಾವೇ ತಾಲೂಕು ಆಫೀಸ್ಗಳು, ಸೈಬರ್ ಸೆಂಟರ್ಗಳು, ಇನ್ನೊಂದು ಕರ್ನಾಟಕವನ್ನು ಇನ್ನೊಂದು ಗ್ರಾಮ ಇನ್ನೊಂದು ಅಲೆಯುವಂಥ ಪರಿಸ್ಥಿತಿ ಇವತ್ತು ಸರ್ಕಾರಗಳು ಹೇಳಿಕೆಗಳನ್ನ ಕೊಡ್ತಿದೆ. ಎಲ್ಲ ಒಂದು ಕಡೆ ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ ಸರ್ಕಾರನ. ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳನ್ನ ಕೊಟ್ಟಿರುವಂಥ ಎಲ್ಲೋ ಒಂದು ಕಡೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಅಧ್ಯಕ್ಷರನ್ನ ಮಾಡಿದ್ದಾರೆ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನ ಮಾಡಿದ್ದಾರೆ, ಒಬ್ಬ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದಾರೆ. ಮತ್ತು ತಾಲೂಕು 224 ತಾಲೂಕುಗಳಲ್ಲೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿದ್ದಾರೆ. ಮತ್ತು ಹಾಗೆಯೇ 31 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು ಇದ್ದಾರೆ ಗ್ಯಾರಂಟಿ ಸಮಿತಿಯದು. ಏನು ಮಾಡ್ತಿದ್ದಾರೆ ಇವತ್ತು ಅಧಿಕಾರಿಗಳು, ಏನು ಮಾಡ್ತಿದ್ದಾರೆ, ಈ ಗ್ಯಾರಂಟಿ ಸಮಿತಿಯ ಸದಸ್ಯರು ಏನು ಮಾಡ್ತಿದ್ದಾರೆ, ಇವತ್ತು ದುಡ್ಡು ಪೋಲಾಗ್ತಿದೆ, ಇವತ್ತು ಗ್ಯಾರಂಟಿಗಳು ದುರುಪಯೋಗ ಆಗ್ತಿದೆ, ಆಗಾಗ್ತಿದೆ, ಈಗಾಗ್ತಿದೆ ಅಂತ ಹೇಳ್ತಿರೋದು. ಕ್ರಮ ಕೈಗೊಳ್ಳಬೇಕು, ಅದರಿಂದ ಇವತ್ತು ತಿದ್ದುಪಡಿ ಬೇಕು ಅಂತ ಹೇಳ್ತಿರುವಂಥ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳ ಏನು ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮತ್ತು ಹಾಗೆ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು ಏನು ಮಾಡ್ತಿದ್ದಾರೆ, ಕ್ರಮ ಯಾರುಗಳ ಮುಖಾಂತರ ಕೈಗೊಳ್ಳಬೇಕು, ಯಾರಿಂದ ಇವತ್ತು ದುಂದು ವೆಚ್ಚ ಸರ್ಕಾರಕ್ಕೆ ಲಾಸ್ ಆಗ್ತಿದೆ, ಅದು ಯಾರಿಂದ ಇವತ್ತು ಇಷ್ಟಿನ 3 ವರ್ಷ ಕಡ್ದೆ ಹಾಕುತ್ತೇನು ಇವತ್ತು ಜಿಲ್ಲಾಧ್ಯಕ್ಷರುಗಳು, ರಾಜ್ಯಾಧ್ಯಕ್ಷರುಗಳು, ಮತ್ತು ಉಪಾಧ್ಯಕ್ಷರುಗಳು, ಮತ್ತು ಅಧ್ಯಕ್ಷರುಗಳು ಏನು ಕಟ್ಟೆ ಕಡ್ದು ಹಾಕಿ ಯಾರ ಮುಖಾಂತರ ಕ್ರಮ ಕೊಡಬೇಕು. ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಲಂಚ ತಗೊಂಡು ಏನಾದರೂ ಮಾಡಿದಾರಾ, ಎಲ್ಲೋ ಒಂದು ಕಡೆ ಇವತ್ತು ಗ್ಯಾರಂಟಿ ಸಮಿತಿ ಎಲ್ಲೋ ಒಂದು ಕಡೆ ಪೋಲಾಗಿದೆ. ಯಾರ ಮುಖಾಂತರ ಇವತ್ತು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ, ಅವ್ರ ಮುಖಾಂತರ ತಗೊಳ್ಳಿ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಿದ್ದೀನಿ ಸರ್, ನೀವು ನೇರವಾಗಿ ಹೇಳ್ತಿದ್ದೀನಿ, ನೀವು ತೆಗೆದುಕೊಳ್ಳುವಂಥ ಕ್ರಮ ಜನರ ಮೇಲಲ್ಲ, ನಿಮ್ಮ ಕೋಪ ತಾಪಗಳೆಲ್ಲ ನೀವು ಅಧಿಕಾರಿಗಳು ಮಾಡಿ. ಇವತ್ತು ಅಷ್ಟು ಗ್ಯಾರಂಟಿ ಸಮಿತಿ ಮಾಡಿ ನೀವು ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ರಾಜ್ಯಾಧ್ಯಕ್ಷ, ಉಪಾಧ್ಯಕ್ಷರುಗಳು, ಮತ್ತು ಅಧ್ಯಕ್ಷರುಗಳು ಏನು ಮಾಡ್ತಿದ್ದಾರೆ, ಏನು ಕಿತ್ತಾಕಿದ್ದೀರಾ, ಅವ್ರಿಗೆ ಏನು ಗೌರ್ಮೆಂಟ್ ಸಂಬಳಗಳು ಸಾವಿರಾರು ರೂಪಾಯಿ ಕೊಡ್ತಿದ್ದೀರಾ. ಇವತ್ತು ಒಬ್ಬ DC ತಹಸೀಲ್ದಾರು ಕೊಡೋಲ್ಲ, ಅಷ್ಟು ಸಂಬಳಗಳನ್ನ ಕೊಟ್ಕೊಂಡು ಇವತ್ತು ಏನು ನೇಮಕ ಮಾಡಿದ್ದೀರಾ. ಏನು ಮಾಡ್ತಿದ್ದಾರೆ ಇವರು, ಯಾರು ಕ್ರಮಗಳನ್ನ ನೀವು ತೆಗೆದುಕೊಳ್ಬೇಕಾದಂಥದ್ದು ಇವ್ರುಗಳ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಆದರೆ ಜನಗಳ ಮುಂದೆ ಇಲ್ಲ. ಇವತ್ತು ಪುಕ್ಸಟ್ಟೆ ಅಕ್ಕಿ ಕೊಡ್ತೀವಿ ಅಂತೇಳಿ ಸರಿಯಾದಂಥ ಅಕ್ಕಿಗಳು ಬರ್ತಾ ಇಲ್ಲ ಸರಿಯಾದಂತಲ್ಲಿ. ಒಂದು ಕಡೆ ಮೋದಿದು ಅಂತಾರೆ, ಒಂದು ಕಡೆ ರಾಜ್ಯದ್ದು ಸಿದ್ದರಾಮಯ್ಯಂದು, DK ಶಿವಕುಮಾರ್ದು ಅಂತಾರೆ. ಇನ್ನೊಂದು ಕಡೆ ಬಸ್ಗಳಲ್ಲೂ ಹೋದರೆ ಏನು ಹೆಂಗಸುಗಳು ಏನು ಒಂದು ಕಿತ್ತಾಟಗಳು, ಸರಿಯಾದಂಥ ಬಸ್ಗಳು ವ್ಯವಸ್ಥೆಗಳು ಇರಲ್ಲ. ಹೊತ್ತು ನಾವು ಟಿಕೆಟ್ ಕೊಟ್ಟು ಗಂಡಸರುಗಳು ಹೋದರೂ ಸಹ ನಮಗೆ ನೆಮ್ಮದಿಯಾದಂಥ ಸರಿಯಾದಂಥ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ನೆಮ್ಮದಿಯಾಗಿ ಬರುವಂಥದ್ದು ಇಲ್ಲ. ಮತ್ತು ಒಂದು ಕೊತ್ತಂಬರಿ ಸೊಪ್ಪು ತೊಗೋಬೇಕು ಅಂದರೆ ರಾಮನಗರದಿಂದ ಸಿಟಿ ಮಾರ್ಕೆಟ್ಗೆ ಹೋಗಿ ಕೊತ್ತಂಬರಿ ಸೊಪ್ಪು 5 ರೂಪಾಯಿ ಕೊತ್ತಂಬರಿ ಸೊಪ್ಪು ತೊಗೊಬರ್ತಾರೆ ಹೆಂಗಸರುಗಳು. ಅಂಥ ಪರಿಸ್ಥಿತಿಗಳಾಗಿದೆ. ಎಲ್ಲ ಒಂದು ಕಡೆ ಗ್ಯಾರಂಟಿಗಳು ದುರುಪಯೋಗ ಆಗ್ತಿದೆ, ಇನ್ನೊಂದು ಆಗ್ತಿದೆ ಅನ್ನೋದು ಸರ್ಕಾರ ಹೇಳಿಕೆಗಳು ನಾನು ಖಂಡನೆ ಮಾಡ್ತಾ, ನೀವು ಹೇಳಿಕೆಗಳನ್ನ ಕೊಡ್ತಿದ್ದೀರಾ. ಹೇಳಿಕೆ ಯಾರು ನೀವು ಸಾವಿರಾರು ರೂಪಾಯಿ ಕೊಡುವಂಥ ಇವತ್ತು ಸಂಬಳ ಕೊಡುವಂಥ ಇವತ್ತು ರಾಜ್ಯಾಧ್ಯಕ್ಷರುಗಳು, ಮತ್ತು ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಅವ್ರ ಮುಂದೆ ಕ್ರಮಗಳನ್ನ ಕೈಗೊಳ್ಳಿ. ಏನು ಲಂಚ ತೆಗೆದುಕೊಂಡು ಇವ್ರಿಗೆ ಸಿಕ್ತವ್ರಿಗೆಲ್ಲ ಏನು ಈ ಗ್ಯಾರಂಟಿಗಳನ್ನ ಕೊಟ್ಟು ಇದು ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಕೊಡಿ, ಅವ್ರಿಗೆ ನೀವು ಕ್ರಮ ಕೈಗೊಳ್ಳಿ. ಮತ್ತು ಇವತ್ತು ವೃದ್ಧಾಪ್ಯ ವೇತನ ಇಲ್ಲ, ಮತ್ತು ಹಾಗೆಯೇ ಇವತ್ತು ವಿಧವೆ ವೇತನಗಳು ಸರಿಯಾಗಿ ಬರ್ತಿಲ್ಲ, ಅಂಗವಿಕಲರ ವೇತನಗಳು ಸರಿಯಾಗಿ ಬರ್ತಿಲ್ಲ. ಇವು ಯಾವ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳು ನೀವುಗಳು ಕೊಟ್ಬಿಟ್ಟು ಇವತ್ತು ಯಾರು ಚುನಾವಣೆಯ ಒಂದು ಹಕ್ಕನ್ನು ಪಡೆದಿರ್ತಾರೆ ಅವ್ರಿಗೆ ನಾವು ಕೊಡ್ತಿದ್ದೀವಿ ಅಂತ ರಾಜಾರೋಷವಾಗಿ ಹೇಳುವಂಥ ನೀವು ಹೇಳಿಕೆ ಕೊಡುವಂಥದ್ದು ಎಲ್ಲ ಒಂದು ಕಡೆ ಇದು ಖಂಡನೀಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಮಿಷಗಳನ್ನ ಒಡ್ಡಿ ನೀವು ಜನಸಾಮಾನ್ಯರಿಗೆ ಈ ಥರ ಆಡಳಿತ ನಡೆಸೋದು ನನ್ನದೊಂದು ಧಿಕ್ಕಾರ. ಅದು ಯಾವುದೇ ಪಕ್ಷ ಆಗಲಿ, ಅದು JDS ಆಗಲಿ, ಅದು ಕಾಂಗ್ರೆಸ್ ಆಗಲಿ, ಅದು BJP ಆಗಲಿ, ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗಲಿ, ಇಂಥ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಆಮಿಷಗಳನ್ನ ಒಡ್ಡು ಇವತ್ತು ಸರ್ಕಾರ ನಡೆಸುವಂಥದ್ದು ಪ್ರಜಾಪ್ರಭುತ್ವ ನಮಗೆ ಬೇಕಾಗಿಲ್ಲ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಯಾವ ರೀತಿ ತಂದಿದ್ದಾರೆ,
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾವ ರೀತಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ತಾರೆ ಅಂಥ ನಾಯಕನನ್ನು ನಾವು ಬೆಂಬಲಿಸೋಣ. ಎಲ್ಲ ಒಂದು ಕಡೆ ಸರಿಯಾದಂಥ ಅಂಗವಿಕಲರಿಗೆ ಸರಿಯಾದಂಥ ವೇತನಗಳು ಸಿಗ್ತಾಯಿಲ್ಲ, ಅವ್ರು ಬಸ್ಗಳು ಓಡೋಕ್ಕಾಗ್ತಾಯಿಲ್ಲ, ಪಾಸ್ಗಳಿಲ್ಲ, ಅಂಥವ್ರಿಗೆ ಕೊಡಿ. ಇವತ್ತು ಪಾಸ್ ಕೊಡ್ತೀನಿ ಫ್ರೀ ಉಚಿತ ವಿದ್ಯಾರ್ಥಿಗಳು ಅಂತೀರ, ಅದು ಎಲ್ಲ ಮಾಯ ಅದು ಇನ್ನೂ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಯಾವುದು ಸರಿಯಾಗಿದೆ, ಸರ್ಕಾರಗಳು ಕೊಡುವಂಥ ನೀತಿಗಳು ಯಾವುದು ಸರಿಯಾಗಿದೆ? ಒಂದು ಕಡೆ ರೈತರ ಸಮಾಧಿ ಮೇಲೆ, ಒಂದು ಕಡೆ ಭೂಮಿಗಳ ಮೇಲೆ ಇವತ್ತು ಬಿಡದಿ ಟೌನ್ಶಿಪ್ಪು, ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಸಮಸ್ಯೆಗಳಿದೆ. ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ಆಸ್ಪತ್ರೆಗಳಲ್ಲಿ ಲಂಚಾವತಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶುಚಿತ್ವ ಇಲ್ಲ, ಸರ್ಕಾರಿ ಕಚೇರಿಗಳಿಗೆ ಹೋದರೆ ಎಷ್ಟು ಲಂಚಗಳು ಕೊಟ್ಕೊಂಡು AC DC ತಹಸೀಲ್ದಾರ್ ಆಫೀಸ್ಗಳು ರೈತ ಇವತ್ತು ಅಲೆಯುವಂಥ ಪರಿಸ್ಥಿತಿ ಆಗಿದೆ. ಎಷ್ಟು ಸಮಸ್ಯೆಗಳಿದೆ, ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳು ಮಾಡಿಬಿಟ್ಟು ಜನರಿಗೆ ಆಮಿಷಗಳು ಓಡಿಸ್ಕೊಂಡು ಮತ ಬ್ಯಾಂಕು ಮುಂದಿನ ಬರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಹಾಗೆ ಗ್ರೇಟರ್ ಬೆಂಗಳೂರು ಮತ್ತು ಹಾಗೆ ಏನು ಈ ಒಂದು ಚುನಾವಣೆಗಳು ಗಮನದಲ್ಲಿ ಇಟ್ಕೊಂಡು ನೀವು ಇದು ಒಂದು ವ್ಯಾಪಾರದ ದೃಷ್ಟಿಯಿಂದ ಇವತ್ತು ರಾಜಕಾರಣವನ್ನು ಮಾಡ್ತಿರುವಂಥ ಇಂಥ ಒಂದು ವ್ಯವಸ್ಥೆ ಇದೆ. ಯಾವುದೇ ರಾಷ್ಟ್ರೀಯ ಪಕ್ಷ ಆಗಲಿ, ಯಾವುದೇ ಒಂದು ಪ್ರಾದೇಶಿಕ ಪಕ್ಷ ಆಗಲಿ, ನನ್ನದೊಂದು ಧಿಕ್ಕಾರ, ಇದನ್ನು ಖಂಡನೆ ಮಾಡುತ್ತಾ ಇಂಥ ಮುಂದಿನ ದಿನಗಳಲ್ಲಿ 2028ರ ಚುನಾವಣೆ ಆಗಲಿ, ಮುಂದಿನ ಬರುವಂಥ ಚುನಾವಣೆಗಳಲ್ಲಿ ಯಾರು ಯಾವುದಕ್ಕೂ ಆಮಿಷ ಹೊಡೆದೇನೆ, ಯಾರು ಯಾವುದಕ್ಕೂ ಬಲಿ ಕೊಡ್ದೇನೆ, ತಮ್ಮನ್ನು ತಾವು ಮಾರ್ಕೊಡ್ದೇನೆ, ಎಂಡ ಇನ್ನೊಂದು ಕುಕ್ಕರು ತವಾ ಇನ್ನೊಂದಕ್ಕೆ ತಮ್ಮನ್ನು ತಾವು ಮಾರ್ಕೊಂಡು ಇವತ್ತು ಪ್ರಜಾಪ್ರಭುತ್ವ ಮೌಲ್ಯ ಎಲ್ಲೂ ಹೋಗ್ತಿದೆ. ಎಲ್ಲವೂ ನಿಮಗೆ ಗೊತ್ತಿದೆ. ಇವತ್ತು ಯಾವ ರೀತಿ ನೀವು ಸರ್ಕಾರಿ ಕಚೇರಿಗಳ ಮುಂದೆ ಕ್ಯೂ ನಿಲ್ಲಬೇಕು, ಎಲ್ಲವೂ ನಿಮಗೆ ಬಿಡ್ತೀನಿ. ಒಂದು ಬಾರಿ ಯೋಚನೆ ಮಾಡಿ. ನನ್ನ ಸಾಮಾಜಿಕ ಜಾಲತಾಣದ ನನ್ನ ಸ್ನೇಹಿತರುಗಳಿಗೆ ನಾನು ಕೈ ಮುಗ್ದೇ ಬಿಡ್ತೀನಿ. ಇಂಥ ಒಂದು ವ್ಯವಸ್ಥೆಗೆ ನಿಮ್ಮನ್ನು ನೀವು ದುಡ್ಕೋಬೇಡಿ, ಯಾವುದೇ ಆಮಿಷಗಳಿಗೆ ಬಲಿ ಆಗಬೇಡಿ. ಉತ್ತಮವಾದಂಥ ನಾಯಕತ್ವ ಇರುವಂಥ ಸ್ವಜನ ಪಕ್ಷಪಾತ ಇವತ್ತು ಸಮಾಜದಲ್ಲಿ ಉತ್ತಮವಾದಂಥ ಘನತೆ ಇರುತ್ತಂಥ ಇಡೀ ಒಂದು ವ್ಯವಸ್ಥೆನ ಬದಲಾವಣೆ ತರುವಂಥ ಅಂಥ ನಾಯಕತ್ವಕ್ಕೆ ನಾವು ಬೆಳೆಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ. ಇಂಥ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಕಾಗಿಲ್ಲ. ಗ್ಯಾರಂಟಿ ಯೋಜನೆಗಳು ಅಂತ ಆಮಿಷಗಳಿಗೆ ನಾವು ಬಲಿಯಾಗೋದು ಬೇಡ. ಮತ್ತು ಎಲ್ಲೋ ಒಂದು ಕಡೆ ಇಂಥ ಒಂದು ವ್ಯವಸ್ಥೆಯಿಂದ ನಾವು ಬದಲಾವಣೆ ಆಗಬೇಕು. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗೋಣ. ಎಲ್ರಿಗೂ ಒಳ್ಳೆಯದಾಗಲಿ.